ಶಾಸಕರು, ಆತ್ಮೀಯ ಮಿತ್ರರು ಆದಂತ ಶ್ರೀ ಸಮೃದ್ಧಿ ಮಂಜುನಾಥ್ ಅವರೇ, ನಮ್ಮ ಮುಖಂಡರು ಬಹಳ ಜನ ಇದ್ದಾರೆ. ಸಮಯದ ಒಂದು ಅಭಾವದಿಂದ ನಮ್ಮ ಪಕ್ಷದ ಎಲ್ಲ ಮುಖಂಡರೇ, ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತಿನ ದಿವಸ ದಯವಿಟ್ಟು ಆಮೇಲೆ ಮಾತಾಡ್ಕೊಳ್ಳಿ. ಮಲ್ಲಿ ಮಾట్లాಡ್ಕೊಂಡು ಎಲ್ಲ ಮಲ್ಲಿ ಮಾట్లాಡಕ್ ಮೇ ಮುಂಡಿಯಲ್ಲೇ. ಇವತ್ತು ಬರೀ ಪಂಚಾಯತಿಗೆ ಒಂದು 4 ಜನ ಮುಖಂಡರನ್ನ ಕರೆದು ಏನು ಇವತ್ತು ನಮ್ಮ ಶಾಸಕರು ಸ್ವಂತ ದುಡ್ಡಿಂದ, ಶಾಸಕರ ನಿಧಿ ಅಲ್ಲ ಅದು, ಅವರ ಸ್ವಂತ ದುಡ್ಡಿಂದ ತಾಲೂಕಿನಾದ್ಯಂತ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬರಲು ಬಸ್ಸುಗಳನ್ನ ಈಗಾಗಲೇ ನಿಗದಿ ಮಾಡಿ ನಿಮ್ಮನ್ನೆಲ್ಲ ಕರೆದು ನಿಮ್ಮ ಏರಿಯಾನಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಾವೆಲ್ಲ ಮುಖಂಡರು ಅಲ್ಲಿ ಹಾಜರಿದ್ದು ಅವ್ರನ್ನೆಲ್ಲ ಬೀಳ್ಕೊಡುಗೆ ಮಾಡಿ ಮತ್ತೆ ಅವರು ಕ್ಷೇಮವಾಗಿ ಹಿಂತಿರುಗೋವರೆಗೂ ಅದರ ಬಗ್ಗೆ ಗಮನ ಇಟ್ಕೊಂಡು ತಾವೆಲ್ಲ ಕೂಡ ನಮ್ಮ ಜನಗಳಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಇವತ್ತು ನಮ್ಮ ಶಾಸಕರು ಈ ಒಂದು ಸಭೆನ ಕರೀರಿ ಅಂತೇಳಿ ಈಗಾಗಲೇ ತಾವೆಲ್ಲ ಬಂದಿದ್ದೀರಿ. ಬಂಧುಗಳೇ, ಈಗಾಗಲೇ ನಮ್ಮ ಸಾಮೇಗೌಡರು ಹೇಳಿದ್ರು, ಸುಮಾರು 7 ವರ್ಷಗಳಿಂದ ಕೂಡ ಸತತವಾಗಿ ಈ ಓಂ ಶಕ್ತಿ ಒಂದೇ ಅಲ್ಲ, ಮತ್ತೆ ಇನ್ನೂ ಕೆಲವಾರು ಕಡೆಗೂ ಕೂಡ ನಮ್ಮ ಶಾಸಕರು ಅನುಕೂಲ ಮಾಡಿಕೊಟ್ಟು ಹೋಗಿ ಬರೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರ ಪರಿಣಾಮನೇ ನಮ್ಮ ಶಾಸಕರನ್ನು ಕೂಡ 1.5 ವರ್ಷದ ಹಿಂದೆ ತಾವೆಲ್ಲ ಕೂಡ ದೊಡ್ಡ ಮನಸ್ಸು ಮಾಡಿ ಗೆಲ್ಸಿದ್ದೀರಿ. ಅದಕ್ಕೆ ಆಭಾರಿಯಾಗಿದ್ದೀರಿ. ಒಂದನ್ನ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಚುನಾವಣೆಗೆ ಮೊದಲು ನಮ್ಮ ಶಾಸಕರು ಬಸ್ಸುಗಳನ್ನ ಹಾಕಿದ್ರು, ಅವ್ರ ಜೊತೆಗಿನ್ನ ಅನೇಕ ಜನ ಕೂಡ ಬಸ್ಸುಗಳು ಹಾಕಿದ್ರು. ಅಂದ್ರೆ ಈಗೆಲ್ಲೋದ್ರು ಅವರೆಲ್ಲ ಪಾಪ. ಚುನಾವಣೆಗೋಸ್ಕರ ಬಂದ್ರು, ಚುನಾವಣೆ ಆದ್ಮೇಲೆ ವಾಪಸ್ ಹೊರಟೋದ್ರು. ಆದ್ರೆ ನಮ್ಮ ಶಾಸಕರು ಒಂದು ಮಾತು ಕೊಟ್ಟಿದ್ರು, ನಾನು ಪ್ರತಿ ವರ್ಷ ಕೂಡ ಬಸ್ಸುಗಳನ್ನು ಹಾಕ್ತೀವಿ ಓಂ ಶಕ್ತಿ ಇದಕ್ಕೆ ಹೋಗಿ ಬರೋದಿಕ್ಕೆ ಅಂತೇಳಿ. ಅದೇ ಪ್ರಕಾರವಾಗಿ ಈಗ 2ನೇ ವರ್ಷ ಕೂಡ ಬಸ್ಸುಗಳನ್ನು ಅರೇಂಜ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದನ್ನ ನಾವು ಅರ್ಥ ಮಾಡ್ಕೋಬೇಕು, ಸುಮಾರು 700 ಬಸ್ಗಿಂತ ಜಾಸ್ತಿ ಬಸ್ಸುಗಳನ್ನ ಅವರು ಅರೇಂಜ್ ಮಾಡ್ತಾ ಇದ್ದಾರೆ. ಅರೇಂಜ್ ಮಾಡುವಾಗ ಅದನ್ನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಏನೋ ಒಂದು ಗಾದೆ ಹೇಳ್ತಾರೆ, ಒಂದು ಸೀರೆ ಕೊಟ್ರೆ ಅಯ್ಯೋ ಪಾಪ ಅಂತ ಸೀರೆ ಕೊಟ್ರೆ ಎಲ್ಲ ಮದುವೆಗೋ ಇದಕ್ಕೋ ಬಂದಾಗ ಮನೆ ಹಿಂದ್ಗಡೆ ಹೋದ್ರಂತೆ ಎನ್ಮೂರ್ಲುಂದಿನ ಲೆಕ್ಕ ಸಿಕ್ಕ. ಅದು ಮಾಡಬಾರ್ದು. ಅವ್ರ ಬಸ್ಸುಗಳನ್ನ ಕೊಟ್ಟಿರ್ತಾ ಇದ್ದಾರೆ, ದುರುಪಯೋಗ ಮಾಡ್ಕೋಬಾರ್ದು. ನನ್ಗೆ 2 ಬೇಕು, ನನಗೆ 3 ಬೇಕು, ನಂಗೆ 4 ಬೇಕು, ನನ್ಗೆ 5 ಬೇಕು, ಇವೆಲ್ಲ ನಾವು ಬರೋರ್ನ ಕರ್ಕೊಂಡು ಹೋಗ್ಬೇಕು. ಬರದೇ ಇರೋರ್ನು ಕೂಡ ಆಂಧ್ರದಿಂದ ಕೂಡ ಕರ್ಸ್ಕೊಂಡ್ಬಂದು ಕರ್ಕೊಂಡೋಗಿರೋ ನಿದರ್ಶನ ಇದೆ. ಶ್ರೀನಿವಾಸಪುರದವ್ರನ್ನ ಕರ್ಸ್ಕೋತಾರೆ, ಕೋಲಾರದವ್ರನ್ನ ಕರ್ಸ್ಕೋತಾರೆ, ಎಲ್ಲ ಕಡೆ ಕರ್ಸ್ಕೊಂಡು ಹೋಗುವಂತ ಇದನ್ನ ನಾವು ನೋಡ್ತಾ ಇದೀವಿ. ದಯವಿಟ್ಟು ಅದನ್ನ ಬಿಡಿ. ನಮ್ಮ ತಾಲೂಕಿನವರ ಒಳಿತಿಗೋಸ್ಕರ ನಮ್ಮ ಶಾಸಕರು ಈ ಬಸ್ಸುಗಳನ್ನ ಹಾಕ್ತಾ ಇರ್ತಕ್ಕಂಥದ್ದು. ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಜನನ ಫಸ್ಟ್ ಕರ್ಕೊಂಡೋಗಿ, ಮತ್ತೆ ಬಸ್ಸುಗಳು ಖಾಲಿ ಹೋಗ್ತಾವ, ಕೆಲವೆಲ್ಲ 4 ಬಸ್ಸು 5 ಬಸ್ಸು ಅಂದ್ಬಿಡ್ತಾರೆ.
ಆಮೇಲೆ ನೋಡಿದ್ರೆ ಬರೀ 20 ಜನ 15 ಜನ ಹಿಂಗೆ ಹೋಗ್ತಾ ಇರ್ತಾರೆ. ಇದು ಅವ್ರಿಗೂ ನಷ್ಟ, ನಮಗೂ ಕೂಡ ಅದನ್ನ ನೋಡಿದಾಗ ದುಃಖ ಆಗ್ತದೆ. ಇದನ್ನ ದಯವಿಟ್ಟು ತಾವು ಇದು ಮಾಡಬೇಕು. ಆದಷ್ಟು ಕೂಡ ಅವರು ಬೇಕಾದಷ್ಟು ಎಲ್ಲಿ ಬೇಕೋ ಎಲ್ಲ ಮಾಡಿದ್ದಾರೆ. ಇದನ್ನ ಸದುಪಯೋಗ ಮಾಡ್ಕೊಳ್ಬೇಕಾದಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ ಕೂಡ. ಆಮೇಲೆ ಎಲ್ಲರೂ ಒಂದೇ ದಿವಸ ಕೊಟ್ರೂ ಅದನ್ನ ಅಕಾಮಿಡೇಟ್ ಮಾಡೋದಕ್ಕೆ ಕಷ್ಟ ಆಗ್ತದೆ. ಇದನ್ನ ಯೋಚನೆ ಮಾಡ್ಕೋಬೇಕು. ಯಾಕೆಂತಂದ್ರೆ ಒಂದೇ ಸಾರಿ ನೀವು 100 ಬಸ್ ಕೊಡಿ ಅಂತ ಡಿಪೋನ ಕೇಳಿದಾಗ ಅವ್ರು ಕೊಡೋಕೆ ಸಾಧ್ಯ ಆಗಲ್ಲ. ಅಂತ ಸಂದರ್ಭದಲ್ಲಿ ನೀವು ಆಲ್ಟರ್ನೇಟಿವ್ ಡೇಸ್ ಮಾಡ್ಕೋಬೇಕಾಗ್ತದೆ. ಆಲ್ಟರ್ನೇಟಿವ್ ಡೇಸ್ ಮಾಡಿಕೊಂಡು ಆ ಸಂದರ್ಭದಲ್ಲಿ ಹೋಗುವಂತ ಒಂದು ದಿನ ಮಾಡ್ಕೋಬೇಕಾಗ್ತದೆ ಮತ್ತು ಕ್ಷೇಮವಾಗಿ ಹೋಗಿ ಬರ್ಬೇಕಾಗ್ತದೆ. ನನಗೆ ಬಂದ ಮಾಹಿತಿ ಪ್ರಕಾರ ಬಹಳ ರಶೀದಿ ಅಂತೆ. ಆಮೇಲೆ ಕರ್ನಾಟಕದ್ದೇ ಒಂದು ಸಪರೇಟ್ ಮಾಡಿದಾರಂತೆ. ಅಲ್ಲಿಂದ 2 ಕಿಲೋಮೀಟರ್ 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತೆ. ಯಾರಾದ್ರೂ ತಪ್ಪೋಗ್ಬಿಟ್ರೆ ಅವೆಲ್ಲ ಕಷ್ಟ, ಮಕ್ಕಳು ಗಿಕ್ಳು ಎಲ್ಲಾನು. ಇದನ್ನ ಯಾರು ಜವಾಬ್ದಾರಿ ತಗೊಂಡಿರ್ತಾರೋ ಅವರು ಬಹಳ ಮುತುವರ್ಜಿಯಿಂದ ಕರ್ಕೊಂಡ್ ಬರ್ಬೇಕಾಗ್ತದೆ. ಯಾಕೆಂದ್ರೆ ಈಗಾಗಲೇ ನೋಡಿದ್ವಿ, ನಮ್ಮ ಮುರುಡೇಶ್ವರದಲ್ಲಿ ನಮ್ಮ ತಾಲೂಕಿನ ಮಕ್ಕಳು ಸತ್ತಿರೋದನ್ನ ನಮ್ಮ ಕಣ್ಣು ಮುಂದೆನೇ ಇದೆ. ನಮ್ಮ ಶಾಸಕರು ಮುರುಡೇಶ್ವರಕ್ಕೆ ಹೋಗಿ ಅಲ್ಲೆಲ್ಲ ಕೂಡ ಮಾಡಿ ಮತ್ತೆ ಸರ್ಕಾರದಿಂದ ಒತ್ತಡ ತಂದು 5 ಲಕ್ಷನ ಬಿಡುಗಡೆ ಮಾಡಿಸಿದ್ದಾರೆ. ಬಟ್ 5 ಲಕ್ಷಕ್ಕೆ ಪ್ರಾಣ ಬರೋದಿಲ್ಲ, ಹೋಗಿರುವಂತ ಪ್ರಾಣ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಯಾರು ಜವಾಬ್ದಾರಿ ತಗೊಳ್ತಿರೋ ಅವರು ಅದನ್ನ ಪೂರ್ಣವಾಗಿ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರೋ ರೀತಿಯಲ್ಲಿ ಎಲ್ಲ ಮಾಡ್ಕೋಬೇಕು. ಹಾಗೇನೆ ಮುಂದಿನ ದಿನಗಳಲ್ಲಿ ಏನು ತಾವೆಲ್ಲ ಕೂಡ ಈ ನಮ್ಮ ಶಾಸಕರ ಒಂದು ಕೈಯನ್ನ ಬಲಪಡಿಸಬೇಕು ಮತ್ತು ನಮ್ಮ ಜಾತ್ಯತೀತ ಜನತಾ ದಳದ ಕೈಯನ್ನ ಬಲಪಡಿಸಬೇಕು ಅಂತ ಹೇಳ್ತಾ ಇದನ್ನ ಸದುಪಯೋಗ ಮಾಡ್ಕೊಳ್ಳಿ. ಶಾಸಕರಿಗೆ ಇಷ್ಟೆಲ್ಲ ಕಷ್ಟಪಟ್ಟು ಅವ್ರಿಗಾಗಲೇ ಬೇಕಾದಷ್ಟು ಹಣ ಹೂಡಿ ಈ ಬಸ್ಗಳನ್ನೆಲ್ಲ ಇದು ಮಾಡಿದ್ದಾರೆ. ಅವರಿಗೆ ಆ ಓಂ ಶಕ್ತಿ ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇನ್ನೂ ಅಭಿವೃದ್ಧಿ ಹೊಂದಿ ಇನ್ನೂ ಹೆಚ್ಚಿನ ರೀತಿ ಸೇವೆ ಮಾಡಲಿ ಅಂತೇಳಿ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.